ಜುಮಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಸ್ವಲ್ಪ ಪ್ರೀತಿ ಕೊಟ್ಟರು ಜೀವನ ಪೂರ್ತಿ ಜೊತೆಗಿರುವ ಜೀವ. ಬಾಯಿ ಮಾತಿಗೆ ಹೇಳ್ತಿರೋದಲ್ಲ, ಇದೇ ಸತ್ಯ. ನಾನು ಒಂದ್ಸತಿ ಕರ್ದೆ, 2 ಸತಿ ಚಿಟಿಕೆ ಹೊಡೆದೆ, ನೋಡಿ ಬಂದೇ ಬಿಟ್ಟ ನಮ್ ಜಿಮ್ಮಿ. ಅದು ಕೂಡ ಗಾರ್ಡನ್ ಇದ್ರೆಯಿಂದ. ಗೈಸ್, ಹೌ ಐ ಆಮ್ ಲುಕಿಂಗ್. ಇಷ್ಟ್ ಮುದ್ದಾಗಿರೋ ಹುಡುಗಿ ಹೊರಗಡೆ ಕೂದಿದಳಲ್ಲ ನೆಮ್ಮದಿಯಾಗಿ ಅಂತ. ಆ ಸೂರ್ಯಗೆ ಎಷ್ಟು ಹೊಟ್ಟೆ ಉರಿನ, ಬಿಸಿಲು ಸರಿಯಾಗಿ ಬರ್ತಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ. ಏನೋ ಒಂದ್ ದೊಡ್ಡ ಸಮಸ್ಯೆನೇ ಇರ್ಬೇಕು ಅಂತ ಬಸ್ ಹತ್ತಿ ಬಂದೆ. ಈ ಸಮಸ್ಯೆನ ಹೆಂಗೆ ಕ್ಲಾರಿಫೈ ಮಾಡೋದು ಅಂತ ಯೋಚನೆ ಮಾಡ್ಕೊ ಬರ್ತಿದ್ದೆ. ಆಗ ATM ಕಾಣಿಸ್ತು. ಒಬ್ರು ಅಜ್ಜಿ ATM ಅಲ್ಲಿ ದುಡ್ಡು ತೆಕ್ಕೊಡಮ್ಮ ಅಂದ್ರು, ತೆಕ್ಕೊಟ್ಟೆ. ಈಗೂ ಉಂಟೆ. ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನೋಡೋಣ ಏನಾಗುತ್ತೆ. ನಾನು ಇವತ್ತು ಬ್ಯಾಂಕಿಂಗ್ ಬಂದಿದ್ದೀನಿ ಅಕೌಂಟ್ ಮಾಡ್ಸಕ್ಕೆ. ಆದ್ರೆ ಇರೋ ಅಕೌಂಟ್ ಅಲ್ಲೇ ಅಮೌಂಟ್ ಇಲ್ಲ, ಇನ್ನೊಂದು ಅಕೌಂಟ್ ಮಾಡಿಸ್ತಾ ಇದೀನಿ. ಏನ್ ಹೇಳೋಣ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಅಂತ ನಾನೇ ನಂಗೆ ಬೈಕೊಂಡೆ. ನನ್ ಫಾರ್ಮ್ ಫಿಲ್ ಮಾಡಕ್ಕಿಂತ ಬೇರೆ ಫಾರ್ಮ್ ಫಿಲ್ ಮಾಡ್ತಿದ್ದೆ. ಫಾರ್ಮ್ ಫಿಲ್ ಮಾಡ್ಕೊಡು ಅಂತ ಕೇಳಿದ್ರೆ ಬೇಡ ಅನ್ನಕ್ಕಾಗುತ್ತಾ? ಇವತ್ ನಾನ್ ಮಾಡಿದೀನಿ, ನಾಳೆ ದಿನ ನಮ್ಮ ಮನೆಯವರಿಗೆ ಬೇರೆಯವ್ರು ಮಾಡಿರ್ತಾರೆ. ಇದು ದೈವಿಚ್ಛೆ. ಕೊಡೋನು ಅವನೇ, ಕಿತ್ಕೊನೋನು ಅವನೇ. ಮಧ್ಯದಲ್ಲಿ ನಾವೇನ್ ಮಾಡಕ್ಕಾಗುತ್ತೆ? ಗಾಯ್ಸ್, ಏನ್ ಗೊತ್ತಾ, ನಾನು ಹೈಸ್ಕೂಲಲ್ಲಿ ಇದ್ದಾಗ ಈ 1 ಜಡೆ 2 ಜಡೆ ಆಗೋದು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನಾನು ಕಷ್ಟಪಟ್ಟು 7 ಫಾರ್ಮ್ ಫಿಲ್ ಅಪ್ ಮಾಡಿದೆ. ಆದ್ರೆ ಅದನ್ನ 5 ನಿಮಿಷನೂ ನೋಡಿಲ್ಲ. ಆ ಫಾರ್ಮ್ ನೋಡ್ದಳೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಟ್ರು. ಅಂತೂ ಇಂತೂ ಅಕೌಂಟ್ ಕ್ರಿಯೇಟ್ ಮಾಡಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟೆ. ಅಂತೂ ಇಂತೂ 2 ಅಕೌಂಟ್ ಮಾಡಿಸ್ಬಿಟ್ಟೆ. ಕಂಗ್ರಾಚುಲೇಷನ್ ಬ್ರದರ್. ಬಾಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಅವ್ರ ಮನೆಗೆ ಬರೋ ಅಷ್ಟು ಬೆಳಿಲ್ಲಪ್ಪ ಅಂತ ದೇವ್ರನ್ನ ಬೆಳ್ಕೊ ಬಂದೆ. ಈ ಅಕೌಂಟ್ ಅಲ್ಲಿ ಆದ್ರೂ ಮಿನಿಮಮ್ ಬ್ಯಾಲೆನ್ಸ್ ಇರ್ಲಿ ಅಂತ ಅನ್ಕೊಂಡೆ. ದೊಡ್ಡ ಕೆಲಸ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಆಯಾಸ ಆಗಿರುತ್ತೆ ಅಲ್ವಾ, ಹಾಗಾಗಿ ಕಬ್ನಲ್ಲಿ ಕುಡ್ದೆ. ನನ್ಗಂತೂ ಈ ರೋಡಲ್ಲಿ ಬಂದ್ ಸಾಕಾಗೋಯ್ತು. ನೋಡಿ, ನನ್ನ ವೆಲ್ಕಮ್ ಮಾಡಕ್ ಯಾರಿದ್ದಾರೆ? ನಮ್ ಕಾಗೆ ಅಣ್ಣ. ಕಾಕ ಕಾಕ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ.